ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ನೀವು ರಾಶಿ ಚಕ್ರದ ಮೊದಲ ರಾಶಿ. ಜಗತ್ತು ನಿಮ್ಮನ್ನ ಅನುಸರಿಸಬೇಕೇ ಹೊರತು ನೀವು ಯಾರನ್ನೂ ಅನುಸರಿಸುವುದಲ್ಲ. ನಿಮ್ಮಲ್ಲಿರುವಂತಹ ಕಿಚ್ಚು ಎಂದಿಗೂ ಆರಿ ಹೋಗದಂತೆ ನೋಡಿಕೊಳ್ಳಿ. ಸವಾಲುಗಳನ್ನ ಸ್ವಾಗತಿಸಿ, ಅವು ನಿಮ್ಮ ಯಶಸ್ಸಿನ ಮೆಟ್ಟಲುಗಳಾಗಲಿವೆ. ಬೆಂಕಿ ಇಟ್ಟರೆ ಕಲ್ಲಿದ್ದಲು ಬೂದಿಯಾಗುತ್ತದೆ. ಅದೇ ಬೆಂಕಿ ಚಿನ್ನವನ್ನ ಶುದ್ಧಿಗೊಳಿಸುವಂತದ್ದು. ಜೀವನ ನೀಡುವ ಕಷ್ಟಗಳು ನೀವು ಬೂದಿಯಾಗಲು ಬಂದಿಲ್ಲ, ನಿಮ್ಮಲ್ಲಿರುವಂತಹ ಚಿನ್ನದಂತಹ ಗುಣಗಳನ್ನ ಬೆಳೆಸಿಕೊಳ್ಳಲು ಬಂದಿರುವುದೆಂದು ನೀವು ಮರೆಯೋ ಹಾಗಿಲ್ಲ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಚುರುಕುತನದ ಎಲ್ಲರ ಗಮನವನ್ನ ಸೆಳೆಯಲಿದೆ. ಹೊಸ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ಳಲು ಇದು ಉತ್ತಮ ದಿನ. ವ್ಯಾಪಾರದಲ್ಲಿ ಲಾಭದ ಜೊತೆಗೆ ಸಣ್ಣ ಸವಾಲುಗಳು ಎದುರಾಗಬಹುದು, ಆದರೆ ನಿಮ್ಮ ಧೈರ್ಯದಿಂದ ಅದನ್ನ ಮೆಟ್ಟಿ ನಿಲ್ಲುತ್ತೀರಿ. ತಾಂತ್ರಿಕ ವಲಯದಲ್ಲಿರುವವರಿಗೆ ಇಂದು ಬಡ್ತಿಯಂತೂ ಸಿಗುವಂತಹ ಶುಭ ಸೂಚನೆಯು ಕೂಡ ಕಾಣ್ತಾ ಇದೆ. ಇನ್ನು ಆರ್ಥಿಕವಾಗಿ ಇಂದು ಮಿಶ್ರ ಫಲ ಇರಲಿದೆ. ಹಣದ ಹರಿವು ಚೆನ್ನಾಗಿದ್ದರೂ ಕುಟುಂಬದ ಹಿರಿಯರ ಆರೋಗ್ಯಕ್ಕಾಗಿ ಅಥವಾ ಮನೆಯ ದುರಸ್ತಿಗಾಗಿ ಅನಿರೀಕ್ಷಿತವಾದಂತಹ ಖರ್ಚುಗಳು ಎದುರಾಗಬಹುದು. ಹೂಡಿಕೆ ಮಾಡುವಾಗ ಆತುರ ಬೇಡ, ತಜ್ಞರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣ. ಶುಕ್ರವಾರವಾದ್ದರಿಂದ ಸಂಗಾತಿಯೊಂದಿಗೆ ಸಿನಿಮಾ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಕಡೆಯಿಂದ ವಿವಾಹ ಪ್ರಸ್ತಾಪಗಳು ಬರಬಹುದು. ಪ್ರೀತಿ ಪಾತ್ರರ ಜೊತೆಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಇಂದು ನಿಮ್ಮಲ್ಲಿ ಹೊಸ ಚೈತನ್ಯವಿರುತ್ತದೆ, ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ಕಣ್ಣಿನ ಆಯಾಸ ಅಥವಾ ಮೈಕೈ ನೋವು ಕಾಣಿಸಿಕೊಳ್ಳಬಹುದು. ಸಕ್ಕರೆ ಅಂಶ ಹೆಚ್ಚಿರುವ ಆಹಾರ ಪದಾರ್ಥಗಳಿಂದ ಸ್ವಲ್ಪ ದೂರವಿರುವುದು ಬಹಳ ಮುಖ್ಯ. ಇಂದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಗೆ ಕೆಂಪು ಬಣ್ಣದ ಹೂಗಳನ್ನ ಅರ್ಪಿಸಿ ಶ್ರೀ ಸೂಕ್ತ ಪಠಣ ಮಾಡುವುದು ಆರ್ಥಿಕ ಅಭಿವೃದ್ಧಿಗೆ ಬಹಳ ಶ್ರೇಷ್ಠ. ಇನ್ನು ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನ ಅಂದ್ರೆ ಪಾಯಸ ಅಥವಾ ಬರ್ಫಿ ಬಡವರಿಗೆ ಅಥವಾ ಪುಟ್ಟ ಮಕ್ಕಳಿಗೆ ಅದನ್ನು ಹಂಚಬೇಕಾಗುತ್ತೆ. ಇದರಿಂದ ಜೀವನದಲ್ಲಿ ಸುಖ ಸೌಲಭ್ಯಗಳು ಹೆಚ್ಚಾಗುವಂಥದ್ದು. ನಿಮ್ಮ ರಾಶಾಧಿಪತಿ ಮಂಗಳನ ಅನುಗ್ರಹಕ್ಕಾಗಿ ಓಂ ಅಂಗಕಾರಾಯ ನಮಃ ಎಂದು 21 ಬಾರಿ ಪಠಿಸಿ. ಇದು ನಿಮ್ಮ ಕಾರ್ಯಗಳಲ್ಲಿ ಸ್ಥಿರತೆಯನ್ನ ತರುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 18 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಶ್ವೇತವರ್ಣವನ್ನ ಬಳಸಬೇಕಾಗುತ್ತೆ. ವೃಷಭ ರಾಶಿಯವರೇ, ನಿಮ್ಮ ತಾಳ್ಮೆ ನಿಮ್ಮ ಅತಿ ದೊಡ್ಡ ಆಯುಧ. ಇಂದು ಪರಿಸ್ಥಿತಿಗಳು ನಿಮ್ಮ ಅಂದುಕೊಂಡಂತೆ ನಡೆದಿದ್ದರೂ ಚಿಂತಿಸಬೇಡಿ. ಕಾಲವು ನಿಮಗಾಗಿ ಉತ್ತಮವಾದುದನ್ನೇ ಕಾಯ್ದಿರಿಸಿದೆ. ಪ್ರಯತ್ನ ನಿರಂತರವಾಗಿರಬೇಕಷ್ಟೇ. ವಜ್ರವು ಹೊಳೆಯಬೇಕಾದರೆ ಘರ್ಷಣೆ ಅನಿವಾರ್ಯವಲ್ಲ. ಚಿನ್ನವು ಶುದ್ಧವಯಬೇಕಾದರೆ ಬೆಂಕಿಯಲ್ಲಿ ಬೇಯಲೇಬೇಕು. ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳು ನಿಮ್ಮನ್ನ ಸುಡಲಿಕ್ಕಲ್ಲ, ಬದಲಾಗಿ ನಿಮ್ಮನ್ನ ಬೆಳಗಲಿಕ್ಕೆ ಬಂದಿವೆ ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಶುಕ್ರವಾರ ನಿಮ್ಮ ರಾಶಾಧಿಪತಿಯ ದಿನವಾದ್ದರಿಂದ ಸೃಜನಶೀಲ ಕೆಲಸಗಳಲ್ಲಿ ತೊಡಗಿರುವವರಿಗೆ ಉತ್ತಮ ಅವಕಾಶಗಳು ಸಿಗಲಿವೆ. ಇನ್ನು ವ್ಯಾಪಾರಸ್ಥರಿಗೆ ಬಾಕಿ ಇದ್ದಂತಹ ಹಣ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರಿಗೆ ಇಂದು ಸಕಾರಾತ್ಮಕ ಉತ್ತರ ದೊರೆಯುವಂತಹ ಸಾಧ್ಯತೆ ಇದೆ. ಆರ್ಥಿಕವಾಗಿ ಇಂದು ಸಮೃದ್ಧಿಯ ದಿನ. ಹಣದ ಒಳಹರಿವು ಉತ್ತಮವಾಗಿದ್ದರೂ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹಣ ವೆಚ್ಚವಾಗುವಂತಹ ಸಾಧ್ಯತೆ ಇದೆ. ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ, ಆದರೆ ಕುಟುಂಬದ ಹಿರಿಯರ ಸಲಹೆಯ ಪಡೆಯುವುದು ಮುಂದುವರಿಯುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಜೀವನ ಸಂಗಾತಿಯೊಂದಿಗೆ ಸುಂದರವಾದಂತಹ ಸಂಜೆಯನ್ನ ಕಳೆಯುವಿರಿ. ದೀರ್ಘಕಾಲದ ಪ್ರೇಮ ಸಂಬಂಧಗಳಿಗೆ ಮನೆಯವರಿಂದ ಒಪ್ಪಿಗೆ ಸಿಗುವಂತಹ ಸಾಧ್ಯತೆ ಇದೆ. ಇಂದು ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ವಿಶೇಷ ಉಡುಗೊರೆಯನ್ನ ನೀಡುವಿರಿ. ಇನ್ನು ಆರೋಗ್ಯವು ಸ್ಥಿರವಾಗಿರುತ್ತದೆ, ಆದರೂ ಕೂಡ ಕಣ್ಣಿನ ಆಯಾಸ ಅಥವಾ ಗಂಟಲಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆ ಬರಬಹುದು. ಆಹಾರ ಪದ್ಧತಿಯಲ್ಲಿ ಮಸಾಲೆ ಪದಾರ್ಥಗಳನ್ನ ಕಡಿಮೆ ಮಾಡುವುದು ಬಹಳ ಮುಖ್ಯವಾದುದು. ಇಂದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ನೈವೇದ್ಯವಾಗಿ ಅರ್ಪಿಸಬೇಕಾಗುತ್ತೆ. ನಂತರ ಅದನ್ನ ಪ್ರಸಾದವಾಗಿ ಹಂಚಬೇಕಾಗುತ್ತೆ. ಇಂದು ಸ್ನಾನದ ನಂತರ ಚಂದನ ಅಥವಾ ಗುಲಾಬಿ ಸುಗಂಧದ ದ್ರವ್ಯವನ್ನ ಪರ್ಫ್ಯೂಮ್ ಅನ್ನ ಬಳಸಿ. ಇದು ನಿಮ್ಮ ಶುಕ್ರ ಗ್ರಹವನ್ನ ಬಲಪಡಿಸುವಂತದ್ದು. ಇನ್ನು ಬಿಳಿ ಬಣ್ಣದ ಬಟ್ಟೆ ಅಥವಾ ಅಕ್ಕಿಯನ್ನ ನಿರ್ಗತಿಕ ಸ್ತ್ರೀಯರಿಗೆ ದಾನ ಮಾಡಿ. ಇದು ನಿಮ್ಮ ಆರ್ಥಿಕ ತಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುತ್ತೆ. ಇನ್ನ ಜಪವಾಗಿ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ತಿಳಿ ನೀಲಿಯನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿಯವರು, ನಿಮ್ಮಲ್ಲಿರುವಂತಹ ದ್ವಿಮುಖ ಸಾಮರ್ಥ್ಯ ನಿಮ್ಮ ಶಕ್ತಿ. ಜಗತ್ತು ನಿಮ್ಮನ್ನ ಹೇಗೆ ಅಳೆಯುತ್ತದೆ ಎಂಬ ಚಿಂತೆ ಬೇಡಿ. ನಿಮ್ಮ ಬೆಳವಣಿಗೆಯ ವೇಗವನ್ನ ನೀವೇ ನಿರ್ಧರಿಸಿ. ನಿಮ್ಮ ಮಾತೆ ಇಂದು ನಿಮ್ಮ ಗೆಲುವಿನ ಮಂತ್ರ. ಸ್ಪರ್ಧೆ ಇರಬೇಕಿರುವುದು ನಿಮ್ಮ ಮತ್ತು ನಿಮ್ಮ ನಡುವೆ ಮಾತ್ರ. ನೀವು ಪ್ರತಿದಿನ ಕೇವಲ 1% ಉತ್ತಮವಾದರೂ ಕೂಡ ವರ್ಷದ ಅಂತಕ್ಕೆ ನೀವು ಯಾರಿಗೂ ಊಹಿಸಲು ಸಾಧ್ಯವಾಗದಷ್ಟು ಎತ್ತರದಲ್ಲಿರುತ್ತೀರಿ ಎಂಬುದನ್ನು ಮರೆಯೋ ಹಾಗಿಲ್ಲ. ನಿಮ್ಮ ಬುದ್ಧಿವಂತಿಕೆ ಮತ್ತು ಚತುರತೆಗೆ ಸರಿಯಾದಂತಹ ವೇದಿಕೆ ಸಿಗಲಿದೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಪ್ರಾಜೆಕ್ಟ್
ಪ್ರಾಜೆಕ್ಟ್ಗಳ ನೇತೃತ್ವ ವಹಿಸುವಂತಹ ಅವಕಾಶ ಸಿಗಬಹುದು. ಇನ್ನು ವ್ಯಾಪಾರಸ್ಥರಿಗೆ ನೆನಗುದಿಗೆ ಬಿದ್ದಿದಂತಹ ವ್ಯವಹಾರಗಳು ಇಂದು ಚುರುಕುಗೊಳ್ಳಲಿವೆ. ಸಂವಹನ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಲಾಭದಾಯಕವಾದಂತಹ ದಿನ. ಆರ್ಥಿಕವಾಗಿ ಇಂದು ಸಬಲರಾಗುವಿರಿ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿ ಲಾಭ ಬರುವಂತಹ ಸಾಧ್ಯತೆ ಇದೆ. ಶುಕ್ರವಾರವಾಗಿರುವುದರಿಂದ ಐಷಾರಾಮಿ ವಸ್ತುಗಳ ಖರೀದಿಗೆ ಮನಸ್ಸು ತುಡಿಯಬಹುದು. ಆದರೆ ಉಳಿತಾಯದ ಮೇಲೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂಭ್ರಮದ ವಾತಾವರಣವನ್ನು ನೋಡುವಂಥದ್ದು. ನಿಮ್ಮ ಹಾಸ್ಯ ಪ್ರಜ್ಞೆ ಮತ್ತು ಪ್ರೀತಿಯ ಮಾತುಗಳು ಮನೆಯವರ ಮನಸ್ಸನ್ನ ಗೆಲ್ಲುತ್ತವೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರಲಿದೆ. ಪ್ರೇಮಿಗಳಿಗೆ ಇಂದು ತಮ್ಮ ಮನದ ಮಾತನ್ನ ಹೇಳಲು ಒಳ್ಳೆಯ ಸಮಯ. ಇನ್ನು ಆರೋಗ್ಯವು ಸಾಮಾನ್ಯವಾಗಿರುವಂಥದ್ದು. ಆದರೆ ಅತಿಯಾದ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಕೆಯಿಂದ ಕಣ್ಣಿನ ಆಯಾಸವಾಗಬಹುದು. ಸಂಜೆ ಸ್ವಲ್ಪ ಹೊತ್ತು ಪ್ರಕೃತಿಯೊಂದಿಗೆ ಸಮಯವನ್ನು ಕಳೆಯುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಒಂದು ಸ್ಥಿರತೆಯನ್ನ ನೋಡ್ತೀರಾ. ಇಂದು ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ, ಇದರಿಂದ ಆರ್ಥಿಕ ಸಮೃದ್ಧಿ ಉಂಟಾಗುವಂಥದ್ದು. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನಿ ದಾನ ಮಾಡಿ. ಬುಧ ದೇವನ ಅನುಗ್ರಹದಿಂದ ನಿಮ್ಮ ಬುದ್ಧಿಶಕ್ತಿಯು ಕೂಡ ಚುರುಕಾಗುವಂಥದ್ದು. ಇನ್ನು ಮನೆಯ ಬಾಲ್ಕಾನಿಯಲ್ಲಿ ಅಥವಾ ಹೊರಗೆ ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನ ಇಡಿ. ಇದು ನಿಮ್ಮ ಮನಸ್ಸಿನ ಒತ್ತಡವನ್ನ ಕಡಿಮೆ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಬಣ್ಣ ಮತ್ತು ಬೆಳ್ಳಿ ಬಣ್ಣವನ್ನ ಅತಿ ಹೆಚ್ಚಾಗಿ ಬಳಸುವುದರಿಂದ ನಿಮಗೆ ಒಳ್ಳೆಯ ಆರೋಗ್ಯ, ಯಶಸ್ಸು ಮತ್ತು ಅದೃಷ್ಟ ಒದಗಿ ಬರುವುದನ್ನು ನೀವು ನೋಡ್ತೀರಾ. ಇನ್ನು ಜಪವಾಗಿ ಓಂ ಬ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಕಟಕ ರಾಶಿಯು ನೀವು ಭಾವನಾತ್ಮಕವಾಗಿ ಎಷ್ಟು ಮೃದುವೋ ಸಂಕಲ್ಪದಲ್ಲಿ ಅಷ್ಟೇ ದೃಢವಾಗಿರಿ. ನಿಮ್ಮ ದೌರ್ಬಲ್ಯವನ್ನೇ ನಿಮ್ಮ ಬಲವನ್ನಾಗಿ ಪರಿವರ್ತಿಸಿಕೊಳ್ಳುವಂತಹ ಕಲೆ ನಿಮಗಿದೆ. ಇಂದು ಧೈರ್ಯದಿಂದ ಮುನ್ನಡೆಯಿರಿ. ಬಿರುಗಾಳಿ ಬಂದಾಗ ಹಕ್ಕಿಗಳು ಗೂಡು ಸೇರುತ್ತವೆ, ಆದರೆ ಗರುಡನು ಅದೇ ಬಿರುಗಾಳಿಯ ವೇಗವನ್ನ ಬಳಸಿ ಮೋಡಗಳಿಗಿಂತ ಎತ್ತರಕ್ಕೆ ಹಾರುತ್ತಾನೆ. ಸವಾಲುಗಳು ನಿಮ್ಮನ್ನ ಕುಗ್ಗಿಸಲಿಕ್ಕಲ್ಲ, ನಿಮ್ಮ ಶಕ್ತಿಯನ್ನ ಜಗತ್ತಿಗೆ ತೋರಿಸಲು ಬರುತ್ತವೆ ಎಂಬುದನ್ನ ನೀವು ನೆನಪಿಟ್ಟುಕೊಳ್ಳಬೇಕಾಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆ ಮತ್ತು ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯಲಿದೆ. ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನ ಮೆಚ್ಚಲಿದ್ದಾರೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ವಸೂಲಾಗುವಂತಹ ಸಾಧ್ಯತೆಯೂ ಕೂಡ ಇಂದು ಇದೆ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಎಚ್ಚರಿಕೆಯನ್ನ ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು. ಮಧ್ಯಾಹ್ನದ ನಂತರ ಧನ ಪ್ರಾಪ್ತಿಯ ಯೋಗವಿದೆ. ಆದರೆ ಕುಟುಂಬದವರ ಇಚ್ಛೆ ಪೂರೈಸಲು ಹೆಚ್ಚಿನ ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ ಇರುವುದರಿಂದ ಬಜೆಟ್ ಮೇಲೆ ಸ್ವಲ್ಪ ಗಮನವಿಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನ ನೀವು ನೋಡುವಂಥದ್ದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ನೆಮ್ಮದಿ ಸಿಗಲಿದೆ. ದೂರದ ಬಂಧುಗಳಿಂದ ಶುಭ ಸುದ್ದಿಯನ್ನ ಕೇಳುವಿರಿ. ಇನ್ನು ಆರೋಗ್ಯದ ವಿಷಯದಲ್ಲಿ ಇಂದು ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಅತಿಯಾದ ಕೆಲಸದಿಂದಾಗಿ ಮಾನಸಿಕ ಒತ್ತಡ ಅಥವಾ ಪಚನಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆ ಕಾಣಿಸಬಹುದು. ಆದ್ದರಿಂದ ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ತಾಜಾ ಹಣ್ಣುಗಳನ್ನ ಸೇವಿಸಬೇಕಾಗುತ್ತೆ. ಇಂದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂಗಳನ್ನ ಮತ್ತು ಸಕ್ಕರೆ ಮಿಠಾಯಿಗಳನ್ನ ಅಂದ್ರೆ ಕಲ್ಲು ಸಕ್ಕರೆಯನ್ನ ನೈವೇದ್ಯವಾಗಿ ಅರ್ಪಿಸಬೇಕಾಗುತ್ತೆ. ಇನ್ನು ಮನಸ್ಸಿನ ನೆಮ್ಮದಿಗಾಗಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇಂದು ಹಸಿದ ಪುಣ್ಯ ಸ್ತ್ರೀಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಅಕ್ಕಿಯನ್ನ ದಾನ ಮಾಡಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುತ್ತೆ. ಇನ್ನು ಮನೆಯ ಹೊಸ್ತಿಲಲ್ಲಿ ಅರಿಶಿಣ ಕುಂಕುಮ ಹಚ್ಚಿ ದೀಪ ಬೆಳಗುವುದು ಇಂದಿನ ದೃಷ್ಟಿಯಿಂದ ಬಹಳ ಶ್ರೇಷ್ಠವಾದುದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ರಾಶಿ ಸಿಂಹ ರಾಶಿಯವರು ನೀವು ನಾಯಕತ್ವ ಗುಣವನ್ನ ಹೊಂದಿದವರು. ಇಂದು ಯಾರಾದರೂ ನಿಮ್ಮನ್ನ ನಿಂದಿಸಿದರೆ ಅದು ಅವರ ನಿಮ್ಮ ಎತ್ತರಕ್ಕೆ ಬರಲು ಸಾಧ್ಯವಾಗದ ಅಸೂಯೆಯಷ್ಟೇ. ನಿಮ್ಮ ಛಲವನ್ನ ಬಿಡಬೇಡಿ, ನೀವು ಗೆದ್ದೇ ಗೆಲ್ಲುತ್ತೀರಿ. ಜಗತ್ತಿನಲ್ಲಿ ಪ್ರತಿಯೊಬ್ಬರು ಸೂರ್ಯನ ಪ್ರಕಾಶವನ್ನ ಬಯಸುತ್ತಾರೆ, ಆದರೆ ಸೂರ್ಯನಂತೆ ಉರಿಯುವ ಧೈರ್ಯ ಯಾರಿಗಿದೆ ಹೇಳಿ? ನಿಮ್ಮ ಸಂಕಷ್ಟಗಳೇ ನಿಮ್ಮನ್ನ ಬೆಳಗಿಸುವಂತಹ ಇಂಧನಗಳು ಎಂಬುದನ್ನ ನೀವು ಮರೆಯ ಹಾಗಿಲ್ಲ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚಾಗಲಿದೆ. ದೀರ್ಘಕಾಲದ ಯೋಜನೆಯೊಂದು ಅಂತಿಮ ಹಂತಕ್ಕೆ ತಲುಪಲಿದ್ದು ಮೇಲಾಧಿಕಾರಿಗಳಿಂದ ಪ್ರಶಂಸೆ ಪಡೆಯುವುದು. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ಅಥವಾ ಗ್ರಾಹಕರನ್ನ ತಲುಪುವ ಇದು ಒಳ್ಳೆಯ ಸಮಯ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಕಲಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ದೊಡ್ಡ ಅವಕಾಶಗಳು ಕೂಡ ಸಿಗುವಂತದ್ದು. ಆರ್ಥಿಕವಾಗಿ ಇಂದು ಮಿಶ್ರ ಫಲಗಳ ದಿನ. ಆದಾಯದ ಮೂಲಗಳು ಹೆಚ್ಚಾಗುವಂತಹ ಮುನ್ಸೂಚನೆ ಇದ್ದರೂ ಹಠಾತ್ ವೈದ್ಯಕೀಯ ಖರ್ಚು ಅಥವಾ ವಾಹನ ರಿಪೇರಿಗಾಗಿ ಹಣ ವ್ಯಯವಾಗಬಹುದು. ಹೂಡಿಕೆ ಮಾಡುವ ಮೊದಲು ಮಾರುಕಟ್ಟೆಯ ಸ್ಥಿತಿಗತಿಯನ್ನ ಒಮ್ಮೆ ಗಮನಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲವು ನಿಮಗೆ ರಕ್ಷಾ ಕವಚದಂತೆ ಇರುವಂತದ್ದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಯೋಜನೆಯನ್ನ ರೂಪಿಸುವಿರಿ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಬಂಧವನ್ನ ಮನೆಯವರಿಗೆ ತಿಳಿಸಲು ಸುದಿನ. ಇನ್ನು ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣವನ್ನ ನೋಡುವಂತದ್ದು. ನಿಮ್ಮಲ್ಲಿ ಹೊಸ ಉತ್ಸಾಹ ಕಂಡು ಬರುವಂತಹ ದಿನ. ಆದರೂ ಕೂಡ ಕಣ್ಣಿನ ದೃಷ್ಟಿ ಅಥವಾ ಉರಿ ಸಣ್ಣ ಮಟ್ಟದ ಕಿರಿಕಿರಿ ಉಂಟಾಗಬಹುದು. ಸ್ಕ್ರೀನ್ ಟೈಮ್ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ ಮತ್ತು ಕಣ್ಣುಗಳಿಗೆ ವಿಶ್ರಾಂತಿಯನ್ನ ನೀಡಿದರೆ ಬಹಳ ಆರೋಗ್ಯದಲ್ಲಿ ಸ್ಥಿರತೆಯನ್ನ ನೋಡ್ತೀರಾ. ಇನ್ನು ಪರಿಹಾರವಾಗಿ ಮುಂಜಾನೆ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು. ಓಂ ಆದಿತ್ಯಾಯ ನಮಃ ಎಂದು ಪ್ರಾರ್ಥಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ದ್ವಿಗುಣಗೊಳಿಸುವಂತದ್ದು. ಇಂದಿನ ಪ್ರಮುಖ ಕೆಲಸಕ್ಕೆ ಹೋಗುವಂತಹ ಮುನ್ನ ಹಣೆಗೆ ಕೇಸರಿ ಅಥವಾ ಶ್ರೀಗಂಧದ ತಿಲಕವನ್ನ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಶುಕ್ರವಾರವಾದ್ದರಿಂದ
ಲಕ್ಷ್ಮೀ ದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸಿ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುವಂಥದ್ದು. ಇನ್ನು ಮನೆಯ ಟೆರಸ್ ಮೇಲೆ ಅಥವಾ ಹೊರಗಡೆ ಪಕ್ಷಿಗಳಿಗೆ ಆದಷ್ಟು ಧಾನ್ಯ ಮತ್ತು ನೀರನ್ನ ಇಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಭಾರವನ್ನ ಕಡಿಮೆ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 1, 5, 9 ಬಳಸಿ. ಶುಭ ಬಣ್ಣ ಕಿತ್ತಳೆ ಬಣ್ಣ ಅಥವಾ ಗುಲಾಬಿ ಬಣ್ಣವನ್ನು ಬಳಸಿದರೆ ತುಂಬಾ ಒಳಿತಾಗುವಂಥದ್ದು. ರಾಶಿ ಕನ್ಯಾ ರಾಶಿಯವರು, ನೀವು ಪ್ರತಿಯೊಂದು ವಿಷಯದಲ್ಲೂ ಪರಿಪೂರ್ಣತೆಯನ್ನ ಬಯಸುತ್ತೀರಿ. ಕೆಲವೊಮ್ಮೆ ಸಣ್ಣ ತಪ್ಪುಗಳಾದಾಗ ಬೇಸರ ಮಾಡಿಕೊಳ್ಳಬೇಡಿ, ಏಕೆಂದರೆ ತಪ್ಪುಗಳೇ ನಮಗೆ ಪಾಠ ಕಲಿಸುವಂತಹ ದಾರಿದೀಪಗಳು. ನಿಮ್ಮ ಸಂಘಟನಾ ಶಕ್ತಿ ನಿಮ್ಮ ಅತಿ ದೊಡ್ಡದಂತಹ ಆಯುಧವೊಂದನ್ನು ಮರೆಯುವುದಿಲ್ಲ. ಪರಿಪೂರ್ಣತೆ ಎನ್ನುವುದು ಒಮ್ಮೆಗೆ ಬರುವುದಲ್ಲ, ಅದು ಸಣ್ಣ ಸಣ್ಣ ಪ್ರಯತ್ನಗಳ ನಿರಂತರ ಫಲ. ನಿಮ್ಮ ದಾರಿ ನಿಧಾನವಾಗಿರಬಹುದು, ಆದರೆ ನಿಮ್ಮ ಹೆಜ್ಜೆಗಳು ಸರಿಯಾದ ದಿಕ್ಕಿನಲ್ಲಿದ್ದರೆ ಗುರಿ ತಲುಪುವುದು ಬಹಳ ಒಳ್ಳೆಯದು. ಇಂದು ಕೆಲಸದಲ್ಲಿ ನಿಮ್ಮ ಕಾರ್ಯದಕ್ಷತೆ ಮತ್ತು ವಿಮರ್ಶನಾತ್ಮಕ ಬುದ್ಧಿಶಕ್ತಿ ನಿಮಗೆ ಗೆಲುವನ್ನ ತಂದುಕೊಡಲಿದೆ. ಬಾಕಿ ಉಳಿದಂತಹ ತಾಂತ್ರಿಕ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ವ್ಯಾಪಾರಸ್ಥರಿಗೆ ಹಣಕಾಸಿನ ವಹಿವಾಟಿನಲ್ಲಿ ನಿರೀಕ್ಷಿತವಾದಂತಹ ಲಾಭ ದೊರೆಯಲಿದೆ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೆ ನಂಬಿಕೆ ಇಡಬೇಕಾಗುತ್ತೆ ನೀವು, ಆದರೆ ಕಣ್ಣು ಮುಚ್ಚಿ ಸಹಿ ಹಾಕಬೇಡಿ. ಆರ್ಥಿಕವಾಗಿ ಇಂದು ಮಿಶ್ರ ಫಲ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭವಿರುವಂತದ್ದು. ಇಂದು ನೀವು ಐಷಾರಾಮಿ ವಸ್ತುಗಳಿಗಿಂತ ಹೆಚ್ಚಾಗಿ ಭವಿಷ್ಯದ ಉಳಿತಾಯದ ಮೇಲೆ ಗಮನವನ್ನು ಹರಿಸುವುದು ಬಹಳ ಮುಖ್ಯ. ಮಹಿಳೆಯರಿಗೆ ಆಭರಣ ಅಥವಾ ಬಟ್ಟೆ ಖರೀದಿಯಂತಹ ಯೋಗವೂ ಕೂಡ ಇದೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಸದಾ ಇರುವಂತದ್ದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಪ್ರೇಮಿಗಳಿಗೆ ಇಂದು ಪ್ರೇಮ ನಿವೇದನೆ ಮಾಡಲು ಶುಭ ದಿನ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುವಂತದ್ದು. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ, ಆದರೆ ಅತಿಯಾದ ಕೆಲಸದಿಂದಾಗಿ ಸಂಜೆ ಹೊತ್ತಿಗೆ ಕಾಲು ನೋವು ಅಥವಾ ಆಯಾಸ ಕಂಡು ಬರಬಹುದು. ಸಮತೋಲಿತ ಆಹಾರ ಮತ್ತು ಸಾಕಷ್ಟು ನಿದ್ರೆಗೆ ನೀವು ಸಮಯವನ್ನು ಕೊಡಬೇಕಾಗುತ್ತೆ. ಇಂದು ಮನೆಯಲ್ಲಿ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ಅರ್ಪಿಸಿ ಪ್ರಾರ್ಥಿಸಬೇಕಾಗುತ್ತೆ. ಇದು ಆರ್ಥಿಕ ಸಂಕಷ್ಟಗಳನ್ನ ದೂರ ಮಾಡುವಂಥದ್ದು. ಸ್ನಾನದ ನಂತರ ಹಣೆಗೆ ಸ್ವಲ್ಪ ಶ್ರೀಗಂಧ ಹಚ್ಚಿಕೊಳ್ಳಿ. ಇದು ನಿಮ್ಮ ಮನಸ್ಸನ್ನ ಶಾಂತವಾಗಿರಿಸುವಂಥದ್ದು ಮತ್ತು ಬುಧ ಗ್ರಹದ ಅನುಗ್ರಹಕ್ಕೆ ಕಾರಣವಾಗುವಂಥದ್ದು. ಇಂದು ಚಿಕ್ಕ ಹೆಣ್ಣು ಮಕ್ಕಳಿಗೆ ಅಥವಾ ಚಾಕೊಲೇಟ್ ನೀಡಿ, ಇದು ನಿಮ್ಮ ಅದೃಷ್ಟವನ್ನ ವೃದ್ಧಿಸುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನ ಜಪವಾಗಿ ಓಂ ಶ್ರಾಂ ಶ್ರೇಂ ಶ್ರೌಂ ಸಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಿದರೆ ಅದೃಷ್ಟ ನಿಮ್ಮದಾಗುವಂಥದ್ದು. ರಾಶಿ ತುಲಾ ರಾಶಿಯವರು, ನೀವು ಸಮತೋಲನದ ಸಂಕೇತ. ಜೀವನದಲ್ಲಿ ಏರಿಳಿತಗಳು ಬಂದಾಗ ಕುಗ್ಗಬಾರದು. ನೀವು ಸೌಂದರ್ಯ ಮತ್ತು ಶಾಂತಿಯನ್ನ ಪ್ರೀತಿಸುವಂತಹ ನಿಮಗೆ ನಿಮ್ಮ ಸಮಾಧಾನವೇ ಜಗತ್ತನ್ನ ಗೆಲ್ಲುವಂತಹ ಅಸ್ತ್ರವಾಗಲಿದೆ. ಜಗತ್ತು ಯಾವಾಗಲೂ ನಿಮ್ಮನ್ನ ಕೆಳಕ್ಕೆ ತಳ್ಳಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಆತ್ಮವಿಶ್ವಾಸ ಮತ್ತು ನಗು ನಿಮ್ಮನ್ನ ಶಿಖರಕ್ಕೆ ಏರಿಸುವಂತದ್ದು. ನೀವು ಇತರರಿಗಿಂತ ಭಿನ್ನವಾಗಿರುವುದು ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆ ಮತ್ತು ಸಮತೋಲಿನ ನಿರ್ಧಾರಗಳಿಗೆ ಹೆಚ್ಚಿನ ಬೆಲೆ ಕೂಡ ಸಿಗಬಹುದು. ಸಹೋದ್ಯೋಗಿಗಳೊಂದಿಗೆ ಇಂದ ಭಿನ್ನಾಭಿಪ್ರಾಯಗಳು ಸುಖಾಂತ್ಯಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಇಂದು ಅತ್ಯಂತ ಶುಭ ದಿನ. ಕಲಾತ್ಮಕ ಮತ್ತು ಸೌಂದರ್ಯವರ್ಧಕ ವಸ್ತುಗಳ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತವಾದಂತಹ ಲಾಭ ಕಾದಿದೆ. ಆರ್ಥಿಕವಾಗಿ ಇಂದು ನಿಮಗೆ ಅದೃಷ್ಟದ ದಿನ. ಬರಬೇಕಿದ್ದಂತಹ ಬಾಕಿ ಹಣ ಕೂಡ ಮರಳಿ ಬರುವಂತಹ ಸಾಧ್ಯತೆ ಇದೆ. ವಿಲಾಸಿ ವಸ್ತುಗಳ ಖರೀದಿಗೆ ಹಣ ವ್ಯಯಿಸುವಿರಿ. ಇಂದು ಸ್ತ್ರೀ ವರ್ಗದವರಿಂದ ಧನ ಸಹಾಯ ಅಥವಾ ಆರ್ಥಿಕ ಲಾಭವಾಗುವಂತಹ ಯೋಗವಿದೆ. ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣವನ್ನ ನೋಡುವಂತದ್ದು. ಸಂಗಾತಿಯೊಂದಿಗೆ ಪ್ರೇಮಮಯ ಕ್ಷಣಗಳನ್ನ ಕಳೆಯುವಿರಿ. ಪ್ರೇಮಿಗಳಿಗೆ ಇಂದು ವಿವಾಹದ ಮಾತುಕತೆ ನಡೆಸಲು ಸೂಕ್ತ ದಿನ. ಮನೆಯ ಅಲಂಕಾರ ಅಥವಾ ಶುಭ ಕಾರ್ಯಗಳಿಗಾಗಿ ಮನೆಯವರಿಂದ ಚರ್ಚೆ ಕೂಡ ನಡೆಸುವಂತದ್ದು. ಇನ್ನು ಆರೋಗ್ಯವು ಸ್ಥಿರವಾಗಿರುತ್ತದೆ, ಆದರೂ ಕೂಡ ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ. ಚರ್ಮಕ್ಕೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳಿದ್ದರೆ ನಿರ್ಲಕ್ಷ್ಯ ಬೇಡ. ಧಾನ್ಯ ಅಥವಾ ಧ್ಯಾನ ಮಾಡುವುದರಿಂದ ಮಾನಸಿಕ ಪ್ರಸನ್ನತೆ ಕೂಡ ಹೆಚ್ಚಾಗುವಂತದ್ದನ್ನು ನೋಡ್ತೀರಾ. ಇಂದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಾಲಿನ ಪಾಯಸವನ್ನ ನೈವೇದ್ಯವಾಗಿ ಮಾಡಬೇಕಾಗುತ್ತೆ. ಇಂದು ಚಂದನ ಅಥವಾ ಗುಲಾಬಿ ಸುಗಂಧದ ದ್ರವ್ಯವನ್ನ ಬಳಸಬೇಕಾಗುತ್ತೆ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತದ್ದು. ಇನ್ನು ಬಡ ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಬಿಳಿ ಬಣ್ಣದ ಬಟ್ಟೆ ಅಥವಾ ಅನ್ನವನ್ನ ದಾನ ಮಾಡಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ಶುಕ್ರ ಗ್ರಹವನ್ನ ಬಲಪಡಿಸುವಂತದ್ದು. ಇನ್ನು ಜಪವಾಗಿ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಿಸಿ. ಶುಭ ಸಂಖ್ಯೆಯಾಗಿ 6 ಮತ್ತು 8 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಬಣ್ಣ, ತಿಳಿ ನೀಲಿ ಮತ್ತು ಗುಲಾಬಿ ಬಣ್ಣವನ್ನ ಬಳಸಬೇಕಾಗುತ್ತೆ. ರಾಶಿ ವೃಶ್ಚಿಕ ರಾಶಿಯವರು, ನಿಮ್ಮಲ್ಲಿ ಅದ್ಭುತವಾದಂತಹ ಇಚ್ಛಾಶಕ್ತಿ ಇದೆ. ಸೋಲುಗಳು ನಿಮ್ಮನ್ನು ತಾತ್ಕಾಲಿಕವಾಗಿ ತಡೆಯಬಹುದು, ಆದರೆ ನಿಮ್ಮ ದೃಢ ನಿಶ್ಚಯವನ್ನ ಅಲುಗಾಡಿಸಲು ಸಾಧ್ಯವಿಲ್ಲ. ಇಂದು ನಿಮ್ಮ ಶಕ್ತಿಯನ್ನ ಸೃಜನಾತ್ಮಕ ಕೆಲಸಗಳಿಗೆ ಬಳಸಿ. ಯಶಸ್ಸು ಖಂಡಿತ ನಿಮ್ಮದಾಗಲಿದೆ. ವಜ್ರವು ಕಲ್ಲಿದ್ದಿನಂತೆ ಕಂಡರೂ ಕಾಲದ ಒತ್ತಡಕ್ಕೆ ಮಣಿಯದೆ ಹೊಳೆಯುವುದನ್ನ ಕಲಿಯುತ್ತದೆ. ನಿಮಗೂ ಅಷ್ಟೇ, ಎದುರಾಗುವಂತಹ ಒತ್ತಡಗಳು ನಿಮ್ಮನ್ನ ಮುರಿಯಲು ಬರುವುದಿಲ್ಲ, ಒಳಿತಾಗಿ ನಿಮ್ಮನ್ನ ಹೊಳೆಯುವಂತೆ ಮಾಡಲು ಬರುತ್ತವೆ ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಮತ್ತು ದಕ್ಷತೆ ಹೆಚ್ಚಾಗುತ್ತದೆ. ಸಂಕೀರ್ಣವಾದಂತಹ ಸಮಸ್ಯೆಗಳನ್ನ ನಿಮ್ಮ ಚತುರತೆಯಿಂದ ಬಗೆಹರಿಸುತ್ತೀರಿ. ಇದು ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಕಾರಣವಾಗಲಿದೆ. ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಯೋಗವಿದೆ. ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ಶುಭ ದಿನ. ಇನ್ನು ಆರ್ಥಿಕವಾಗಿ ಇಂದು ಪ್ರಗತಿ
ಪ್ರೀತಿಯ ದಿನ. ಬರಬೇಕಿದ್ದಂತಹ ಬಾಕಿ ಹಣ ಕೂಡ ಕೈ ಸೇರಬಹುದು. ಇನ್ನು ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ತಜ್ಞರಿಂದ ಉತ್ತಮ ಸಲಹೆಯನ್ನ ಪಡೆದುಕೊಳ್ಳಬೇಕಾಗುತ್ತೆ. ಲಾಟರಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರಿಗೆ ಇಂದು ಸಕಾರಾತ್ಮಕ ಫಲಿತಾಂಶಗಳು ಕೂಡ ಸಿಗಬಹುದು, ಆದರೆ ಎಚ್ಚರಿಕೆಯಿಂದ ಹೆಜ್ಜೆಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯಲಿವೆ. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರುವಂತದ್ದು, ಆದರೆ ಅವರ ಸಲಹೆಯು ನಿಮಗೆ ತುಂಬಾ ಸಹಕಾರಿಯಾಗಲಿದೆ. ಪ್ರೀತಿ ವಿಷಯದಲ್ಲಿ ಇಂದು ಹೊಸ ತಿರುವು ಕೂಡ ಸಿಗುವಂತಹ ಸಾಧ್ಯತೆ ಇದೆ. ನಿಮ್ಮ ಶಕ್ತಿಯ ಮಟ್ಟ ಉತ್ತಮವಾಗಿರುವಂತದ್ದು, ಆದರೂ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಮಾನಸಿಕ ಆಯಾಸವಾಗಬಹುದು. ಕಣ್ಣಿನ ಆರೋಗ್ಯದ ಬಗ್ಗೆ ಗಮನವನ್ನ ಇಟ್ಕೊಳ್ಳಿ ಮತ್ತು ದೀರ್ಘಕಾಲ ಸ್ಕ್ರೀನ್ ನೋಡುವುದನ್ನ ಆದಷ್ಟು ತಪ್ಪಿಸಿದರೆ ನಿಮಗೆ ಬಹಳ ಆರೋಗ್ಯದಲ್ಲಿ ಚೇತರಿಕೆಯನ್ನ ನೋಡುವಂತದ್ದು. ಇಂದು ಮಹಾಲಕ್ಷ್ಮಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಲಲಿತ ಸಹಸ್ರನಾಮವನ್ನ ಪಾರಾಯಣ ಮಾಡಿ ಅಥವಾ ಕೇಳಬೇಕು. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುವಂತದ್ದು. ಇನ್ನು ಆರ್ಥಿಕ ಸಮೃದ್ಧಿಗಾಗಿ ಇಂದು ಕನಕಧಾರ ಸ್ತೋತ್ರವನ್ನ ಪಠಿಸುವುದು ಬಹಳ ಶ್ರೇಷ್ಠ. ಸಕ್ಕರೆ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ದಾನ ಮಾಡಿ. ಇದು ನಿಮ್ಮ ಜಾತಕದಲ್ಲಿ ಶುಕ್ರನ ಬಲವನ್ನ ಹೆಚ್ಚಿಸಿ ವೈವಾಹಿಕ ಜೀವನದಲ್ಲಿ ಸುಖವನ್ನ ನೀಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಉಪಯೋಗಿಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಗುಲಾಬಿ ಬಣ್ಣವನ್ನ ಬಳಸಿದರೆ ಅದೃಷ್ಟ ನಿಮ್ಮದಾಗುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಧನುರಾಶಿಯವರು ನೀವು ಸಾಹಸ ಪ್ರಿಯರು ಮತ್ತು ಜ್ಞಾನದ ಹಸಿವುಳ್ಳವರು. ಜಗತ್ತು ನಿಮ್ಮನ್ನ ಕೆಳಗೆ ಇಳಿಯಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಧನಸ್ಸಿನಿಂದ ಹೊರಬಂದ ಬಾಣದಂತೆ ನೀವು ನೇರವಾಗಿ ಗುರಿಯತ್ತ ಸಾಗುವುದನ್ನ ಯಾರೂ ಕೂಡ ತಡೆಯಲಾರರು. ಛಲ ಬಿಡಬೇಡಿ ಯಾವುದೇ ಕಾರಣಕ್ಕೂ. ಯಶಸ್ಸು ಎನ್ನುವುದು ಲಕ್ ಇಂದ ಬರುವುದಿಲ್ಲ, ಅದು ನಿಮ್ಮ ಪ್ರಿಪರೇಷನ್ ಮತ್ತು ಅಪಾರ್ಚುನಿಟಿಯಿಂದ ಬಂದಾದಾಗಿ ಸಿಗುವಂತಹ ರಿಸಲ್ಟ್. ನಿಮ್ಮ ಗುರಿ ದೊಡ್ಡದಾಗಿದ್ದರೆ ಆಗ ಎದುರಾಗುವಂತಹ ಸವಾಲು ಕೂಡ ಸಣ್ಣದಾಗಿ ಕಾಣುವಂಥದ್ದು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ವೃದ್ಧಿಯಾಗಲಿದೆ. ಗುರು ಮತ್ತು ಶುಕ್ರನ ಅನುಗ್ರಹದಿಂದ ಹೊಸ ಉದ್ಯೋಗಾವಕಾಶಗಳು ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ. ವ್ಯಾಪಾರಸ್ಥರಿಗೆ ಬಾಕಿ ಉಳಿದಂತಹ ಹಣಕಾಸಿನ ವ್ಯವಹಾರಗಳು ಪೂರ್ಣಗೊಳ್ಳಲಿವೆ. ನಿಮ್ಮ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನ ತಂದುಕೊಡಲಿವೆ. ಆದರೂ ಸಹೋದ್ಯೋಗಿಗಳೊಂದಿಗೆ ವಾದವನ್ನ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ ನೀವು. ಇನ್ನು ಆರ್ಥಿಕವಾಗಿ ಇಂದು ಸಬಲರಾಗುವಿರಿ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಹಾದಿ ಕೂಡ ಸುಗಮವಾಗುವಂತದ್ದು. ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವ್ಯಯಿಸುವಿರಿ. ಇಂದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಮಿಶ್ರ ಫಲಿತಾಂಶ ಸಿಗುವಂತಹ ದಿನ. ಇನ್ನು ಕುಟುಂಬದಲ್ಲಿ ಹಬ್ಬದ ವಾತಾವರಣವನ್ನು ನೋಡುವಂಥದ್ದು. ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಭವಿಷ್ಯದ ಯೋಜನೆಗಳನ್ನ ರೂಪಿಸುವಂಥದ್ದು. ಪ್ರೇಮಿಗಳಿಗೆ ಇಂದು ಮನೆಯವರಿಂದ ಒಪ್ಪಿಗೆ ಸಿಗುವಂತಹ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಂಡು ಬಂದು ಮನಸ್ಸಿಗೆ ಸಂತೋಷವನ್ನ ನೀಡುವಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಲೇಬೇಕು ನೀವು. ಕಾಲಿನ ನೋವು ಅಥವಾ ಸ್ನಾಯು ಸೆಳೆತದಂತಹ ಸಮಸ್ಯೆಗಳು ಉಂಟಾಗಬಹುದು. ಇಂದು ಆದಷ್ಟು ನೀವು ಸ್ವಲ್ಪ ಜಂಕ್ ಫುಡ್ ಅನ್ನ ಸೇವನೆಯಿಂದ ದೂರವಿರಬೇಕಾಗುತ್ತೆ ಮತ್ತು ಕನಿಷ್ಠ ಅಂದ್ರೂ 30 ನಿಮಿಷ ನಡಿಗೆಯನ್ನ ಅಭ್ಯಾಸ ಮಾಡಬೇಕಾಗುತ್ತೆ. ಇನ್ನು ಆರಾಧನೆಯನ್ನ ಮಾಡುವುದು. ಮನೆಯಲ್ಲಿ ಅಥವಾ ದೇವಸ್ಥಾನಕ್ಕೆ ಮಹಾಲಕ್ಷ್ಮಿಗೆ ಕಲ್ಪು ಸಕ್ಕರೆ ಅಥವಾ ಸ್ವಲ್ಪ ನೈವೇದ್ಯನ ಅರ್ಪಿಸಿ. ಇದರಿಂದಾಗಿ ನಿಮಗೆ ಹಣಕಾಸಿನ ಅಡೆತಡೆಯು ಕೂಡ ನಿವಾರಣೆ ತಗೊಂಡು ಹೋಗುವಂಥದ್ದು. ಇನ್ನು ಗುರು ಸ್ಮರಣೆಯನ್ನ ಮಾಡುವುದು. ನಿಮ್ಮ ಗುರುಗಳನ್ನ ಅಥವಾ ಸಾಯಿಬಾಬಾ ಆಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಗಳನ್ನ ನೆನೆದು ದಿನದ ಕೆಲಸವನ್ನ ಆರಂಭಿಸಿದರೆ ಹಣೆಗೆ ಶ್ರೀಗಂಧದ ತಿಲಕ ಇಟ್ಕೊಳ್ಬೇಕಾಗುತ್ತೆ ನೀವು. ಇನ್ನು ಹಳದಿ ಬಣ್ಣದ ಹಣ್ಣುಗಳನ್ನ ಹಿರಿಯರಿಗೆ ಅಥವಾ ಬಡವರಿಗೆ ನೀಡಿ. ಇದು ನಿಮ್ಮ ಅದೃಷ್ಟವನ್ನ ವೃದ್ಧಿಯಾಗಿಸುವಂತದ್ದನ್ನ ಈ ದಿನ ನೋಡ್ತೀರಾ. ಇನ್ನು ಜಪವಾಗಿ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಗುಲಾಬಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಕರ ರಾಶಿ, ನೀವು ನಿಮ್ಮ ಗುರಿಯ ಬಗ್ಗೆ ಎಷ್ಟು ಸ್ಪಷ್ಟವಾಗಿರುತ್ತೀರೋ ಅಷ್ಟೇ ಬೇಗ ಯಶಸ್ಸು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ. ಇತರರು ಏನು ಹೇಳುತ್ತಾರೆಂಬುದಕ್ಕಿಂತ ನಿಮ್ಮ ಅಂತರಾತ್ಮದ ಧ್ವನಿಗೆ ಆದ್ಯತೆಯನ್ನ ನೀಡಿ. ಇಂದು ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಶಕ್ತಿ ಆಗುವಂಥದ್ದು. ಯಶಸ್ಸು ಎನ್ನುವುದು ಲಾಟರಿ ಅಲ್ಲ, ಅದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಂಕಲ್ಪದ ಫಲ. ಜಗತ್ತು ನಿಮ್ಮ ವೇಗವನ್ನ ಗಮನಿಸುವುದಿಲ್ಲ, ನಿಮ್ಮ ದಿಕ್ಕನ್ನು ಗಮನಿಸುತ್ತದೆ. ಸರಿಯಾದ ದಿಕ್ಕಿನಲ್ಲಿ ಹೆಜ್ಜೆ ಇಡಿ, ಆಗ ಗೆಲುವು ನಿಮ್ಮದಾಗಿಯೇ ಆಗುತ್ತದೆ ಎಂಬುದನ್ನ ನೀವು ಯೋಚಿಸಬೇಕಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಬಾಕಿ ಉಳಿದಂತಹ ಫೈಲ್ಗಳು ಅಥವಾ ಪ್ರಾಜೆಕ್ಟ್ಗಳು ಇಂದು ಪೂರ್ಣಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಲಭ್ಯವಾಗುವಂಥದ್ದು. ಲಾಭದ ಪ್ರಮಾಣ ಏರಿಕೆಯಾಗುವಂಥದ್ದು. ನಿಮ್ಮ ಶಿಸ್ತುಬದ್ಧ ಕೆಲಸಕ್ಕಾಗಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯನ್ನ ಪಡೆಯುವಂಥದ್ದು. ಆದರೆ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನ ಸ್ವಲ್ಪ ತಪ್ಪಿಸಬೇಕಾಗುತ್ತೆ. ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಸ್ಥಿರ ಆಸ್ತಿ ಅಥವಾ ಹಳೆಯ ಹೂಡಿಕೆಗಳಿಂದ ಹಣ ಹರಿದು ಬರಲಿದೆ. ಭವಿಷ್ಯದ ಯೋಜನೆಗಳಿಗಾಗಿ ಹಣವನ್ನ ಕೂಡಿಡಲು ಇದು ಸರಿಯಾದ ಸಮಯ. ಶುಕ್ರವಾರವಾದ್ದರಿಂದ ಕುಟುಂಬದವರ ಇಷ್ಟಾರ್ಥಗಳಿಗೆ ಸ್ವಲ್ಪ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುವಂತದ್ದು. ನಿಮ್ಮ ಕೆಲಸದಲ್ಲಿ ಅವರ ಬೆಂಬಲವನ್ನ ನೀಡುವಂತದ್ದು. ಇನ್ನು ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಚಿಂತೆಗಳು ಕೂಡ ದೂರವಾಗುವಂತದ್ದನ್ನ ನೋಡ್ತೀರಾ. ಮನೆಯ ಸಂಬಂಧಿಸಿದಂತಹ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ಕೂಡ ಈ ದಿನ ನೀವು ನೋಡಬೇಕಾಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇದು ಉತ್ತಮವಾಗಿದ್ದರೂ ಕೂಡ ಕೆಲಸದ ಒತ್ತಡದಿಂದ ಸ್ವಲ್ಪ ಕಣ್ಣಿನ ಆಯಾಸ ಅಥವಾ ಕಣ್ಣಿನ ಕೆಲವು ಕಾಲಿನ ನೋವು ಸಮಸ್ಯೆಗಳು ಕಾಣಿಕೊಳ್ಳಬಹುದು. ಸಕಾಲಕ್ಕೆ ಆಹಾರ ಮತ್ತು ರಾತ್ರಿ ಬೇಗ ಮಲಗುವಂತಹ ಹವ್ಯಾಸವನ್ನ ಬೆಳೆಸಿ.
ಬೆಳೆಸಿಕೊಳ್ಳಬೇಕಾಗುತ್ತೆ. ಇನ್ನು ಲಕ್ಷ್ಮಿಯ ಆರಾಧನೆಯನ್ನ ಮಾಡುವುದು, ಮನೆಯಲ್ಲಿ ಲಕ್ಷ್ಮಿ ಮಹಾಲಕ್ಷ್ಮಿಗೆ ತುಪ್ಪ ಅಥವಾ ಇದರಿಂದ ಆರ್ಥಿಕ ತಡೆಗಳು ಕೂಡ ನಿವಾರಣೆಯಾಗುವಂಥದ್ದು. ಇನ್ನು ಮಕರ ರಾಶಿಯ ಅಧಿಪತಿಯಾದಂತಹ ಶನಿ ಯಾವುದರಿಂದ ಇಂದು ಶನಿ ವೃಕ್ಷಕ್ಕೆ ಅಂದ್ರೆ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಬೇಕಾಗುತ್ತೆ. ಇದು ಕಾರ್ಯಸಿದ್ಧಿಗೆ ಸಹಕಾರಿಯಾಗುವಂಥದ್ದು. ಸ್ವಲ್ಪ ಸಕ್ಕರೆ ಅಥವಾ ಬಿಳಿ ಸಿಹಿ ತಿಂಡಿಗಳನ್ನ ಸಣ್ಣ ಮಕ್ಕಳಿಗೆ ಹಂಚಬೇಕಾಗುತ್ತೆ. ಇದು ಮನಸ್ಸಿನ ನೆಮ್ಮದಿಯನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನ ಇಂದಿನ ಜಪವಾಗಿ ಓಂ ಶಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಕಪ್ಪು ಬಣ್ಣವನ್ನ ಬಳಸಬೇಕಾಗುತ್ತೆ. ರಾಶಿ ಕುಂಭ ರಾಶಿಯವರು ನೀವು ಬದಲಾವಣೆಯ ಹರಿಕಾರರು. ಜನರು ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳಬಹುದು. ಆದರೆ ಒಮ್ಮೆ ನಿಮ್ಮ ಯಶಸ್ಸು ಸದ್ದು ಮಾಡಿದರೆ ಅವರೇ ನಿಮ್ಮ ಹಿಂದೆ ಬರುತ್ತಾರೆ. ಮುನ್ನುಗ್ಗಿ ಇಂದಿನ ದಿನ ನಿಮ್ಮದಾಗಿಸಿಕೊಳ್ಳಿ. ಈ ಲೋಕವು ನಿಮ್ಮನ್ನ ಗುಂಪಿನಲ್ಲಿ ಒಬ್ಬರನ್ನಾಗಿ ನೋಡಲು ಇಷ್ಟಪಡುತ್ತದೆ. ಆದರೆ ನಿಮ್ಮ ಗುರಿ ಗುಂಪಿನಿಂದ ಹೊರಬಂದು ಹೊಸ ದಾರಿ ಸೃಷ್ಟಿಯಾಗುವುದು. ನಿಮ್ಮ ಮೌಲ್ಯ ನಿಮಗೆ ತಿಳಿದಿದ್ದರೆ ಬೇರೆಯವರ ಸರ್ಟಿಫಿಕೇಟ್ ಅವಶ್ಯಕತೆ ನಿಮಗಿಲ್ಲ ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಬೇಕಾಗುತ್ತೆ. ಇಂದು ಉದ್ಯೋಗದಲ್ಲಿ ನಿಮಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ನಿಮ್ಮ ವಿಭಿನ್ನ ಆಲೋಚನೆಗಳು ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯುವಂಥದ್ದು. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಏರಿಕೆಯಾಗಲಿದೆ. ವಿಶೇಷವಾಗಿ ತಾಂತ್ರಿಕ ಮತ್ತು ಕಲಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಇಂದು ಬಂಪರ್ ದಿನ. ಹೂಡಿಕೆಗೆ ಸಂಬಂಧಿಸಿದಂತೆ ದೊಡ್ಡ ನಿರ್ಧಾರಗಳನ್ನ ಧೈರ್ಯವಾಗಿ ತೆಗೆದುಕೊಳ್ಳಬಹುದು ಈ ದಿನ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಮಿಶ್ರ ಫಲವಾದಂತಹ ದಿನ. ಆದಾಯ ಹೆಚ್ಚಾದರೂ ಸಣ್ಣ ಪುಟ್ಟ ಐಷಾರಾಮಿ ವಸ್ತುಗಳಿಗಾಗಿ ಅಥವಾ ಗ್ಯಾಜೆಟ್ಗಳಿಗಾಗಿ ಹಣ ಖರ್ಚಾಗಬಹುದು. ಹಳೆಯ ಸಾಲವನ್ನ ತೀರಿಸಲು ಇದು ಸಕಾಲ. ಸ್ವಲ್ಪ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಬ್ಬದ ವಾತಾವರಣವನ್ನು ನೋಡುವಂಥದ್ದು. ನಿಮ್ಮ ಸಂಗಾತಿಯಿಂದ ಅನಿರೀಕ್ಷಿತವಾದಂತಹ ಉಡುಗೊರೆ ಅಥವಾ ಪ್ರಶಂಸೆ ಲಭಿಸಲಿದೆ. ಆತ್ಮೀಯ ಸ್ನೇಹಿತರ ಭೇಟಿಯಿಂದ ಮನಸ್ಸು ಹಗುರವಾಗಲಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆಯೂ ಕೂಡ ನಡೆಯಬಹುದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಹೆಚ್ಚಾಗಿರುವಂಥದ್ದು. ಆದರೆ ಕೆಲಸದ ನಡುವೆ ಕಣ್ಣುಗಳಿಗೆ ವಿಶ್ರಾಂತಿ ನೀಡುವುದು ಮರೆಯಬಾರದು ನೀವು ಯಾವುದೇ ಕಾರಣಕ್ಕೂ. ಇಂದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ನೈವೇದ್ಯವನ್ನ ಮಾಡಿ. ಇದು ಆರ್ಥಿಕ ಅಭಿವೃದ್ಧಿಗೆ ದಾರಿಯಾಗುತ್ತದೆ. ಇನ್ನು ಕುಂಭರಾಶಿಯವರಿಗೆ ಗುರು ಮತ್ತು ಶುಕ್ರನ ಬಲ ಮುಖ್ಯ. ಇಂದು ಶ್ರೀ ರಾಘವೇಂದ್ರ ಸ್ವಾಮಿಯ ಅಥವಾ ನಿಮ್ಮ ಇಷ್ಟ ದೇವರ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಹಸಿದ ಮಕ್ಕಳಿಗೆ ಹಾಲು ಅಥವಾ ಹಣ್ಣುಗಳನ್ನ ನೀಡಿ. ಸಣ್ಣ ಹೆಣ್ಣು ಮಕ್ಕಳಿಗೆ ಚಾಕ್ಲೇಟ್ ಅಥವಾ ಸಿಹಿ ನೀಡುವುದರಿಂದ ನಿಮ್ಮ ಮನಸ್ಸಿನ ಆಸೆಗಳು ಈಡೇರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಆಕಾಶ ನೀಲಿ ಮತ್ತು ಬೆಳ್ಳಿ ಬಣ್ಣವನ್ನ ಯೂಸ್ ಮಾಡಬೇಕಾಗುತ್ತೆ. ಸಂಜೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ 3 ಪ್ರದಕ್ಷಿಣೆಯನ್ನು ಕೂಡ ಹಾಕಿದರೆ ನಿಮಗೆ ಅತ್ಯಂತ. ಮೀನರಾಶಿಯವರು ನೀವು ಕನಸುಗಾರರು. ನಿಮ್ಮ ಕನಸುಗಳನ್ನ ಕೇವಲ ಕಣ್ಣಲ್ಲಷ್ಟೇ ಇಟ್ಟುಕೊಳ್ಳಬೇಡಿ. ಅದನ್ನ ನನಸಾಗಿಸಲು ಇಂದಿನಿಂದಲೇ ಸಣ್ಣ ಹೆಜ್ಜೆ ಇಡಿ. ಜಗತ್ತು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ. ನಿಮ್ಮ ಶ್ರಮ ನಮಗೆ ದಾರಿದೀಪವಾಗುವಂಥದ್ದು. ಎಲ್ಲರೂ ಬೆಳಗ್ಗೆ ಎದ್ದು ಫೋನ್ನಲ್ಲಿ ಇತರರ ಯಶಸ್ಸನ್ನು ನೋಡುತ್ತಾರೆ. ಆದರೆ ನೀವು ಎದ್ದು ನಿಮ್ಮ ಯಶಸ್ಸನ್ನ ನಿರ್ಮಿಸಲು ಕೆಲಸ ಮಾಡಿ. ನಿಮ್ಮ ಸೈಲೆಂಟ್ ಪ್ಲಾನ್ ಒಂದು ದಿನ ಸಕ್ಸಸ್ ಆಗಿ ಸದ್ದು ಮಾಡಲೇಬೇಕು. ಇಂದು ಮೀನರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಸೃಜನಾತ್ಮಕ ಬದಲಾವಣೆಗಳು ಕಂಡುಬರುವಂಥದ್ದು. ನೀವು ಮಾಡುವಂತಹ ಹೊಸ ಪ್ರಯತ್ನಗಳಿಗೆ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗಲಿದೆ. ವ್ಯಾಪಾರಸ್ಥರಿಗೆ ಬಾಕಿ ಉಳಿದಂತಹ ಹಣಕಾಸಿನ ವ್ಯವಹಾರಗಳು ಇಂದು ಇತ್ಯರ್ಥವಾಗುವುದು. ಶುಕ್ರವಾರವಾದ್ದರಿಂದ ಕಲೆ, ಸೌಂದರ್ಯವರ್ಧಕ ಅಥವಾ ಜವಳಿ ಉದ್ಯಮದವರಿಗೆ ವಿಶೇಷ ಲಾಭದ ದಿನ. ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಆದಾಯದ ಹೊಸ ಮೂಲಗಳು ಗೋಚರಿಸಬಹುದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭವನ್ನ ನಿರೀಕ್ಷಿಸಬಹುದು. ಆದರೆ ನಿಮ್ಮ ಉದಾರ ಮನೋಭಾವದಿಂದಾಗಿ ಬೇರೆಯವರಿಗೆ ಹಣ ನೀಡಿ ಸಂಕಷ್ಟಕ್ಕೆ ಸಿಲುಕಬೇಡಿ. ಹಣದ ವ್ಯವಹಾರದಲ್ಲಿ ಇಂದು ಸ್ಪಷ್ಟತೆಯನ್ನ ನೀವು ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಮಂಗಳಕರ ಸನ್ನಿವೇಶಗಳು ಸೃಷ್ಟಿಯಾಗಲಿವೆ. ಮನೆಯವರೊಂದಿಗೆ ಪ್ರವಾಸ ಅಥವಾ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ. ಪ್ರೇಮಿಗಳಿಗೆ ಇಂದು ಮನದ ಮಾತು ಹಂಚಿಕೊಳ್ಳಲು ಶುಭ ದಿನ. ಇನ್ನು ಸಂಗಾತಿಯು ನಿಮ್ಮ ಭಾವನೆಗಳಿಗೆ ಸರಿಯಾದ ಬೆಲೆಯನ್ನ ನೀಡುತ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನ. ಆದರೆ ಮಾನಸಿಕವಾಗಿ ಸ್ವಲ್ಪ ಭಾವನಾತ್ಮಕ ಒತ್ತಡ ಅನುಭವಿಸಬಹುದು. ಸಂಜೆ ವೇಳೆಗೆ ಸ್ವಲ್ಪ ನಡಿಗೆ ಅಥವಾ ಧ್ಯಾನವನ್ನ ಮಾಡುವುದರಿಂದ ಮನಸ್ಸು ಹಗುರವಾಗುವಂಥದ್ದು. ಕಣ್ಣಿನ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ನೋಡಬೇಕಾಗುತ್ತೆ. ಇನ್ನು ಮಹಾಲಕ್ಷ್ಮಿ ಆರಾಧನೆ. ಇಂದು ಶುಕ್ರವಾರವಾದ್ದರಿಂದ ಲಕ್ಷ್ಮೀ ಮಹಾದೇವಿಗೆ ಕುಂಕುಮಾರ್ಚನೆ ಮಾಡಿಸಿ ಅಥವಾ ಮನೆಯಲ್ಲೇ ಶ್ರೀ ಸೂಕ್ತವನ್ನ ಪಠಿಸಿ. ಇದು ಆರ್ಥಿಕ ವೃದ್ಧಿಗೆ ದಾರಿಯಾಗುವಂಥದ್ದು. ಇನ್ನು ನಿಮ್ಮ ಕುಲಗುರುಗಳನ್ನ ಅಥವಾ ರಾಘವೇಂದ್ರ ಸ್ವಾಮಿಗಳನ್ನ ನೆನೆದು ದೀಪ ಹಚ್ಚಬೇಕಾಗುತ್ತೆ. ಇದರಿಂದ ನಿಮ್ಮ ಬುದ್ಧಿಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗುವಂಥದ್ದು. ಇನ್ನು ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಸಕ್ಕರೆಯನ್ನ ನೈವೇದ್ಯವಾಗಿ ನೀಡಿ. ಇದು ಜನರಿಗೆ ಹಂಚಿದರೆ ನಿಮಗೆ ಅತ್ಯಂತ ಶುಭ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ.